ಟೈಮ್ ಬಂದ್ಬಿಟ್ಟು 8 ಗಂಟೆಗೆ 10 ನಿಮಿಷ ಇದೆ. ಸೊ ಜಾತ್ರೆಗೆ ಹೊರಟಿದ್ದೀವಿ. ನನ್ನ ಮಗ ಓದಿಸ್ದೆ. ಈ ನಾಳೆ ಕಂಪ್ಯೂಟರ್ ಇದ್ದಿದ್ದರಿಂದ ಏನು ಅಷ್ಟೊಂದು ಏನೋ ಕಷ್ಟ ಆ ಥರ ಏನಿಲ್ಲ, ಬೇಗ ಓದಿಸ್ದೆ. ಸೊ ಇವಾಗ ದೇವಸ್ಥಾನಕ್ಕೆ ನೋಡೋಣ. ದೇವಸ್ಥಾನ ಓಪನ್ ಇರುತ್ತಾ ಏನೋ ಅದು ಗೊತ್ತಿಲ್ಲ. ಓಪನ್ ಇದ್ದರೆ ಹೋಗ್ತೀವಿ. ಓಪನ್ ಅಂತಂದರೆ ಸಮ್ಟೈಮ್ಸ್ ಗೊತ್ತಿಲ್ಲ, ರಥ ಎಲ್ಲ ಇರುತ್ತಲ್ಲ. ಸೊ ನಾನು ಹೋಗಿಲ್ಲ, ದೂರದಿಂದ ನಿಂತ್ಕೊಂಡು ನೋಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಈ ಸಲ ದೇವಸ್ಥಾನ ತೆಗೆದಿದ್ರೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆ ಜಾತ್ರೆ ಎಲ್ಲ ನೋಡ್ಕೊಂಡು ಬರ್ತೀವಿ. ನಾವು ಬೇಗನೆ ಹೊರಡೋದು ಅಂತ ಅಂದ್ಕೊಂಡಿದ್ದು, ಬಟ್ ನಮ್ಮ ಮಾವ ಬಂದಿದ್ದರು. ಅವ್ರು ಬಂದ್ಬಿಟ್ಟು ರೀಸನ್ನು ಇಲ್ಲಿ ಕಾವೇರಿ ನೀರು ಇದು ಮಾಡ್ತಾ ಇದ್ದಾರಲ್ಲ, ಸೊ ಮೀಟ್ರು ಎಲ್ಲ ಹಾಕಬೇಕಲ್ಲ. ಸೊ ಅದ್ರದ್ದೇನೋ ಪ್ರೊಸೀಜರ್ ನೋಡೋದಕ್ಕೆ ಅವ್ರು ಬಂದಿದ್ದಂಥದ್ದು. ಸೊ ನಾಳೆ ಕೂಡ ಬರ್ತಾರೆ. ಮತ್ತೆ ನಾಳೆ ಇನ್ನೂ ಪ್ರೊಸೀಜರ್ ಅದು ಕಂಪ್ಲೀಟ್ ಆಗಿಲ್ಲ. ಅದು ನಾಳೆ ಬಂದ್ಬಿಟ್ಟು ಅವರು ಕಂಪ್ಲೀಟ್ ಮಾಡ್ತಾರೆ. ಹಾಗಾಗಿ ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಹೇರೋಹಳ್ಳಿ ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಆಯಿತಾ. ಯೂಶ್ವಲಿ ಹೇರೋಹಳ್ಳಿ ಜಾತ್ರೆಗೆ ನಾನು ಫಸ್ಟ್ ಡೇನೇ ಹೋಗಿಲ್ಲ. ಯಾವತ್ತೂ ರಥೋತ್ಸವ ನಡೆದಿದ್ದೀನ ನೆಕ್ಸ್ಟ್ ಡೇ ಹೋಗಿದ್ದೀನಿ, ಆದರೂ ನೆಕ್ಸ್ಟ್ ಡೇ ಆ ಥರ ಹೋಗಿದ್ದೀನಿ. ಸೊ ಆವಾಗ ಸ್ವಲ್ಪ ಜನ ಎಲ್ಲ ಇರೋದೆಲ್ಲ ಕಮ್ಮಿ ಇರ್ತಾಯಿತ್ತು. ಬಟ್ ಅವತ್ತೇ ಹೋಗಿದ್ದರಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಮುಂಚೆಯಿಂದನೇ ಗಾಡಿಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಗಾಡಿನ 1 ಕಿಲೋಮೀಟರ್ ಮುಂಚೆನೇ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಯಪ್ಪ ಎಷ್ಟು ಜನ ಇದ್ದರು ಅಂದರೆ, ಆ ಜನ ಇದ್ದಿದ್ದು ನನಗೇನು ಅಷ್ಟೊಂದು ಇದ್ದಿಲ್ಲ, ಯಾಕೆಂದರೆ ಎಲ್ಲರೂ ನಮ್ಮ ಥರನೇ ದೇವ್ರು ನೋಡಬೇಕು ಅಂತೇಳಿ ಬಂದಿರ್ತಾರೆ. ಬಟ್ ಪ್ರಾಬ್ಲಮ್ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಆ ಪಿ ಊದ್ಕೊಂಡು ಬರ್ತಾರಲ್ಲ, ಪಿ ಅಂತ ಕಿವಿಗೆ ಹತ್ರಕ್ಕೆ ಊದ್ಕೊಂಡು ಬರ್ತಾಯಿದ್ರು. ಸೊ ಅದಂತೂ ಸಿಕ್ಕಾಬಟ್ಟೆ ಇರಿಟೇಟ್ ಆಗ್ತಾಯಿತ್ತು ನನಗೆ. ಬಟ್ ಎಲ್ಲಿ ಯಾವ ಕಡೆ ಹೋಗಿ ಏನು ನೋಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಸ್ಟಾರ್ಟಿಂಗು ನೋಡ್ಕೊಂಡು ಹೋಗೋಣ. ನಮಗೇನಂದರೆ ಫಸ್ಟು ದೇವ್ರನ್ನ ನೋಡಬೇಕು. ಅಲ್ಲಿ ದೇವರು ಬಿಡ್ತಾರೋ ಇಲ್ವೋ ಅದು ಗೊತ್ತಿರಲಿಲ್ಲ, ದೇವಸ್ಥಾನದ ಒಳಗಡೆ ಎಂಟ್ರಿ ಇದೆಯೋ ಇಲ್ವೋ ಅದು ಗೊತ್ತಿರಲಿಲ್ಲ. ಫಸ್ಟು ದೇವ್ರು ನೋಡೋಣ ಅಂತೇಳಿ ಹಂಗೆ ಹೋಗ್ತಾ ಹಾಗೆ ಏನೇನೆಲ್ಲ ನನಗೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋದೆ. 60 ರುಪೀಸ್ಗೆ ರೋಸ್ ಪಾಟ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಮತ್ತು ಇದೊಂದು ಕಲರ್ ಬೀಡ್ಸ್ದು ಮಣಿ ಸರ ಏನಿದೆ ಅದು ನನಗೆ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಇತ್ತು. 100 ರುಪೀಸ್, ಯಾವ್ದು ತೊಗೊಂಡ್ರು 100 ರುಪೀಸ್ ಅಂತ ಹೇಳಿದ್ರು. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದು ಡಾಲರ್ ಇತ್ತಲ್ಲ, ಅದು ಅಷ್ಟು ಚೆನ್ನಾಗಿರಲಿಲ್ಲ ಫಿನಿಶಿಂಗು. ಸೊ ಹಾಗಾಗಿ ನಾನು ಇವಾಗೆಲ್ಲ ಇದೇ ಟ್ರೆಂಡಿಂಗು. ಕಲರ್ ಬೀಡ್ಸ್ದ ಮುಂಚೆ ಎಲ್ಲ ಗೋಲ್ಡನಲ್ಲಿ ಇರ್ತಾಯಿತ್ತು, ಬಟ್ ಇವಾಗ ಕಲರ್ ಬೀಡ್ಸಲ್ಲಿ ಟ್ರೆಂಡಿಂಗ್ ಇದೆ. ಸೊ ನೋಡೋಣ ಮುಂದೆ, ಇನ್ನು ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ದಲ್ವ. ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನಾದರೂ ಚೆನ್ನಾಗಿರೋ ಸಿಗುತ್ತೆ ನಾನು ನೋಡೋಣ ಅಂತೇಳಿ ಅಂದ್ಕೊಂಡು, ಅದಾದಮೇಲೆ ನನ್ನ ಮಗ ಈ ಥರ ಕೀ ಬಂಚಿಗೆ ನನಗೆ ಹೆಸರು ಬರ್ಸ್ಕೊಡ್ಪಪ್ಪ ಅಂತೇಳಿ ಅವನು ಅವ್ರ ಅಪ್ಪನ ಹತ್ರ ಕೇಳಿಕೊಂಡು ಬರೆಸ್ಕೊಳ್ತಾ ಇದ್ದಾನೆ. ಸೊ ಎಷ್ಟು ಫಾಸ್ಟಾಗಿ ಎಷ್ಟು ನೀಟಾಗಿ ಅವರು ಬರೆದ್ರು ಅಂತ ಹೇಳಿದ್ರೆ ನನ್ನ ಮಗ ಕೂಡ ಆಶ್ಚರ್ಯ ಪಡ್ತಾಯಿದ್ದ, ಮಮ್ಮಿ ಎಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಬರೋದ್ರಲ್ವ ಅಂಥೇಳಿ. ಸೊ ಇದೇ ಥರ ಒಬ್ಬರು ಫ್ರೆಂಡ್ ಇದ್ದರು ನನಗೆ ಈ ಥರ ಬರೆಯೋರು. ನಾನು ITI ಮಾಡುವಾಗ NTTFಗೆ 2 ಮಂತ್ಸ್ ಕಮರ್ಷಿಯಲ್ ವಿಸಿಟ್ ಅಂದರೆ ಫ್ಯಾಕ್ಟ್ರಿ ವಿಸಿಟ್ ಅಂಥೇಳಿ ಕಳಿಸ್ತಾರೆ. ಸೊ ಅವಾಗ NTTF ಹೋಗಿದೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಅಲ್ಲಿ ಒಬ್ಬರು ಫ್ರೆಂಡು ಪುಟ್ಸ್ವಾಮಿ ಅಂತ ಅವ್ರ ಹೆಸರು. ಸೊ ಅವ್ರು ಇದೇ ಥರ ನನ್ನ ವಾಚ್ ಹಾಕ್ಕೊಳ್ತಾ ಇದ್ನಲ್ಲ, ಸೊ ಆ ವಾಚ್ ಮೇಲೆ ಬರೆದು ಕೊಟ್ಟಿದ್ರು. ಅದು ನೆನಪಾಯಿತು ನನಗೆ. ಸೊ ಅವರು ಇದೇ ರೀತಿ ಪೇಂಟಿಂಗ್ ಅದೆಲ್ಲ ಕೆಲಸ ಮಾಡ್ತಾಯಿದ್ದಂಥದ್ದು. ಎಲ್ಲ ಬರೆದ್ಬಿಟ್ಟಾದ್ಮೇಲೆ ಅದ್ರ ಮೇಲೆ ಏನೋ ಅರಾಲ್ಡೈಟ್ ಥರ ಗಮ್ ಹಾಕಿ ಕೊಡ್ತಾರೆ. ಸೊ ಅದನ್ನು ಒಂದು 10-15 ನಿಮಿಷ ಅದನ್ನು ಮುಟ್ಟಬೇಡಿ ಅಂತ ಹೇಳಿದರು. ನನ್ನ ಮಗ ಬರ್ತಾ ದಾರಿಲಿ 1-2 ಸೆಕೆಂಡು ಇರಲಿಲ್ಲ, ಅದನ್ನು ಮುಟ್ಟಿ ಇಟ್ಕೊಂಡ ಏನಾಗುತ್ತೆ ಅಂತ. ಸೊ ಒಂದು ಸ್ವಲ್ಪ ಫಿನಿಶಿಂಗ್ ಎಲ್ಲ ಹಾಳಾಯಿತು. ಸೈಡಲ್ಲೆಲ್ಲ ಒಂಥರ ಈಗ ಗೊತ್ತಲ್ಲ ಕೈ ಇಟ್ಟರೆ ಹೆಂಗಾಗಿರುತ್ತೆ, ಸೊ ಆ ಥರ ಆಗಿತ್ತು. 50 ರುಪೀಸ್ ಏನೋ ತೊಗೊಂಡ್ರು, ಚೆನ್ನಾಗಿ ಮಾಡಿಕೊಟ್ರು. ಅವನ ಸೈಕಲಿಗೆ ಕೀ ಬಂಚಿಗೆ ಹಾಕ್ಕೊಂಡಿದ್ದಾನೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಅದು ನಾನು ಇಟ್ಕೊಳ್ತೀನಿ, ನಾನು ಆ್ಯಕ್ಚುಲಿ ನಾನು ಇಟ್ಕೊಳ್ತೀನಿ ಅಂತ ಹೇಳಿದೆ, ಇಲ್ಲ ನಾನು ಇಟ್ಕೊಳ್ತೀನಿ ಅಂತೇಳಿ ವಿತಿನ್ 2 ಸೆಕೆಂಡ್ಸಲ್ಲಿ ಅವ್ನು ಆ ಥರ ಮಾಡ್ಕೊಂಡಿದ್ದ. ನನ್ನ ಮಗನೇ ಹಂಗೆ, ಏನಾದರೂ ಅವ್ನ ಕೈಗೆ ಸಿಕ್ತು ಅಂದರೆ ಅದು ಹಾಳಾಯಿತು ಅಂತಲೇ ಅರ್ಥ. ಅಲ್ಲಿಂದ ಮುಂದೆ ಹೋದೆ. ಇಲ್ಲೂ ಕೂಡ ಮಣಿ ಸರಗಳಿರ್ಬೋದು, ಗೋಲ್ಡನ್ ಸರಗಳು ಎಲ್ಲ ಇತ್ತು. ಮತ್ತು ಜನ ಜಾಸ್ತಿ ಇದ್ದಿದ್ದರಿಂದ ನನಗೆ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಮುಂದೆ ಎಷ್ಟೊಂದು ಜನ ನಿಂತ್ಕೊಂಡ್ಬಿಟ್ಟಿದ್ರು. ನಾನು ಇದಕ್ಕಂತೂ ಈ ಒಂದು ಏನಿದೆ ಅಲ್ಲ ಶೋ ಪೀಸ್ಗಳೆಲ್ಲ ಅದನ್ನು ನೋಡೋಕ್ಕಂತೂ ಸಂದಿಲೂ ಜಾಗ ಇಲ್ಲ. ಇದೇನು ಇಷ್ಟೋ ಜನ ಮತ್ತು ತುಂಬ ಜನ ತೊಗೊಂಡು ಹೋಗ್ತಾಯಿದ್ರು. ಅಂಥದ್ದೇನಿದೆ ಅಷ್ಟು ಚೆನ್ನಾಗಿದೆಯಾ ಅಂತೇಳಿ ಬಗ್ಗಿ ನೋಡ್ತಾ ಇದ್ದೆ. ಬಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ಅಲ್ಲಿ ಒಂದು ಪಾಸ್ನ ಕೇಳಿದೆ, ಜೊತೆಗೆ 250 ಅಂತ ಹೇಳಿದ್ರು. ಸೊ
ತುಂಬಾ ಚೆನ್ನಾಗಿತ್ತು. ಎಲಿಫೆಂಟ್ ಇರ್ಬೋದು, ಬುದ್ಧ ಇರ್ಬೋದು, ರಾಧಾಕೃಷ್ಣ ಇರ್ಬೋದು, ಪೂರ್ತಿ ಗೋಲ್ಡನ್ ಪೇಂಟಿಂಗಲ್ಲಿ ಮಾಡಿದ್ದು. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನಾವು ಎಲ್ಲಿ ತಂದಿಡ್ಬೋದು ಅಂಥೇಳಿ ಅದನ್ನು ತಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನನಗೇನಂದರೆ ಅಲ್ಲಿ ನೋಡೋಕ್ಕೂ ಜನ ಆಸ್ಪದ ಕೊಡ್ತಾ ಇರಲಿಲ್ಲ. ಸೊ ನೋಡಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅಲ್ಲಿಂದ ಮುಂದೆ ಹೋದರೆ ಇದೊಂದು ನೆನಪಿರ್ಬೋದು, ನಾನು ಚಿಕ್ಕ ಏಜಲ್ಲಿದ್ದಾಗ ಈ ಥರ ಬೊಂಬೆ ಮಿಠಾಯಿ ತೊಗೊಂಡು ಬರ್ತಾಯಿದ್ರು. ಸೊ ಇವಾಗೆಲ್ಲ ಕಲರ್ ಹಾಕೋಂಗಿಲ್ಲ ಅಂದ್ಬಿಟ್ಟು ಜಸ್ಟ್ ವೈಟಲ್ಲಿ ಬರುತ್ತೆ. ಮುಂಚೆ ಎಲ್ಲ ಪಿಂಕು ಬೇರೆ ಬೇರೆ ಕಲರಲ್ಲಿ ಬರ್ತಾಯಿತ್ತು. ಸೊ ಅದನ್ನೆಲ್ಲ ತಿಂದಿದ್ದು ನೆನಪಾಯಿತು. ಹಾಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಮಧ್ಯ ದಾರಿಗೆ ಹೋದ್ಮೇಲೆ ಈ ಥರ ಆಂಜನೇಯ ಸ್ವಾಮಿನ ಇಟ್ಟಿದ್ದಾರೆ. ಹೋಗಿ ಕೈ ಮುಕ್ಕೊಂಡು ನಾವು ಇಲ್ಲೇ ನೋಡಬೇಕೇನೋ, ದೇವಸ್ಥಾನದೊಳಗಡೆ ಎಂಟ್ರಿ ಕೊಡೋಲ್ಲ ಅಂದ್ಕೊಂಡೆ. ಬಟ್ ಇಲ್ಲ, ಕೊಟ್ಟರು ಎಂಟ್ರಿ. ಅಲ್ಲೂ ನೋಡ್ಬೋದು ಇದೇ ರಥ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಲ್ಲಿ ಒಂದಷ್ಟು ಬೀದಿಗಳಲ್ಲಿ ಹೋಗಿ ಬರುತ್ತಂತೆ. ಸೊ ದೇವಸ್ಥಾನಕ್ಕೆ ಹತ್ತಿರ ಹೋಗ್ತಾ 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 ಅಂತೂ ಒಂದು ಕ್ಷಣ ಮೂವ್ ಮಾಡೋಕ್ಕೂ ಅಲ್ಲಿ ಸ್ಪೇಸ್ ಇರಲಿಲ್ಲ. ಅಷ್ಟು ಜನ ಅಂದರೆ ಜನ. ನಾ ಹಸ್ಬೆಂಡ್ ಹಂಗೂ ಈ ರಶಲ್ಲಿ ನಾವು ದೇವಸ್ಥಾನದೊಳಗೆ ಹೋಗ್ತೀವ, ದೇವ್ರನ್ನ ನೋಡ್ತೀವ ಅಂತೇಳಿ ಅಂತಾಯಿದ್ರು. ಬಂದಿದ್ದೀವಿ, ದೇವ್ರ ಹೆಸ್ರು ಹೇಳ್ಕೊಂಡು ನುಗ್ಬಿಡೋಣ, ಏನಾಗುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ನುಗ್ಗಿದ್ವಿ. ಸೊ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಅಲ್ಲಿ ಚಪ್ಪಲಿ ಬಿಡೋಕ್ಕೂ ಸಹಿತ ಜಾಗ ಇಲ್ಲ. ಅಷ್ಟು ಜನ ನಿಂತ್ಕೊಂಡಿದ್ದಾರೆ. ಹೋಗಲಿ ಎಲ್ಲೋ ಒಂದು ಸೈಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಅದು ಕೂಡ ಕಾಲಲ್ಲೆಲ್ಲ ತಳ್ಳಾಕ್ತಾರೆ. ಕೊನೆಗೂ ನನ್ನ ಚಪ್ಪಲಿ ಅವತ್ತು ಕಳೆದೋಯ್ತು. ಏನು ಮಾಡೋಕ್ಕಾಗಲ್ಲ. ಆ ಜನ ಈ ಮಧ್ಯದಲ್ಲಿ ನಾನು ಎಲ್ಲಿಂದ ಹುಡುಕ್ಲಿ? ನೋಡ್ಬೋದು ಎಷ್ಟು ಜನ ಇದ್ದಾರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ. ಮತ್ತು ಅಲ್ಲೇ ಪಕ್ಕದಲ್ಲಿ ಆರ್ಕೆಸ್ಟ್ರಾ ಕೂಡ ಇಟ್ಟಿದ್ರು. ಅಂದರೆ ಫಿಲ್ಮ್ ಗೀತೆ ಅಷ್ಟು ಇದರ ಹಾಡಲ್ಲ, ಒಂಥರ ದೇವರ ಒಂದು ಇದರದ್ದು ಸಾಂಗ್ಗಳು, ದೇವ್ರ ಸಾಂಗ್ಗಳು ಆಡ್ತಾಯಿದ್ರು. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ಸೊ ಆ ರಶ್ ಇದ್ದಿದ್ದು ನನಗೆ ಮರ್ತೇ ಹೋಯ್ತು. ಒಟ್ಟಿನಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ದೀನಲ್ಲ, ಆ ಒಂದು ಖುಷಿ ನನಗೆ. ಸೊ ಒಳಗಡೆ ಹೋದಾಗಲೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ವಿ. ಸೊ ಈಚೆ ಕಡೆ ಎಷ್ಟು ಇದಿದೆಯಲ್ಲ, ಕ್ರೌಡ್ ಇದೆ. ಒಳಗಡೆ ಹೋಗುವಾಗ ಒಬ್ಬೊಬ್ಬರನ್ನೇ ಬಿಡ್ತಾರೆ. ಆವಾಗ ದೇವ್ರನ್ನ ನಾವು ಚೆನ್ನಾಗಿ ನೋಡ್ಬೋದು. ಸೊ ನೋಡ್ಬೋದು ಲೈನಲ್ಲಿ ನಿಂತ್ಕೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ ಅದನ್ನು. ನಿಜವಾಗ್ಲೂ ದೇವ್ರು ನೋಡ್ತೀನಲ್ಲ, ನಾವು ಚೆನ್ನಾಗಿ, ನನಗೇನು ಗೊತ್ತಾ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋ ಅಂಥ ದೇವ್ರುಗಳನ್ನ ನೋಡೋಕ್ಕೆ ಇಷ್ಟ. ಈ ಥರ ರಶ್ ಇದ್ದಾಗ ಹೋಗಲ್ಲ ನಾನು ಯೂಶ್ವಲಿ. ಬಟ್ ಆದರೂ ಅವತ್ತೇನೋ ನೋಡಬೇಕು ದೇವರನ್ನ ಅನ್ನೋದು ತುಂಬ ಆಸೆ ಇತ್ತು ನನಗೆ. ಹೋಗಿ ದೇವ್ರನ್ನ ನೋಡಿಕೊಂಡು ಮತ್ತು ಲಾಡು ಪ್ರಸಾದ ಕೂಡ ಕೊಟ್ಟರು. ಅದನ್ನು ಕೂಡ ತೊಗೊಂಡು ನಾವು ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡ್ಕೊಳಪ್ಪ ಎಲ್ಲರೂ ಅಂತೇಳಿ ಕೇಳ್ಕೊಂಡು ಬಂದೆ. ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಆ ದೇವರ ಆಶೀರ್ವಾದ ಸಿಗಲಿ ಅಂಥೇಳಿ. ಮೊಬೈಲ್ ಇಟ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಒಬ್ರಿಗೊಬ್ರು ಫುಲ್ ಕಂಪ್ರೆಸ್ ಆಗಿಬಿಟ್ಟಿದ್ವಿ ಒಳಗಡೆ ಹೋದಾಗ. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಇರುತ್ತಲ್ವ. ಸೊ ಇದೇ ರಥದಲ್ಲಿ ಇಡೋ ಅಂಥ ಆಂಜನೇಯ ಸ್ವಾಮಿ. ಅಲ್ಲಿಂದ ಗರ್ಭಗುಡಿನಲ್ಲಿ ದೇವ್ರನ್ನ ನೋಡಿಕೊಂಡು ದೇವ್ರಿಗೆ ಕೈ ಮುಗಿದು ಹೊರಗಡೆ ಬಂದ್ವಿ. ಬಂದಮೇಲೆ ಚಿಕ್ಕ ಚಿಕ್ಕ ಮಕ್ಕಳುಗಳಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನನ್ನ ಮಗನಿಗಂತೂ ಫುಲ್ಲು ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಮಮ್ಮಿ ನನ್ನನ್ನು ಡ್ಯಾನ್ಸ್ ಅಕಾಡೆಮಿಗೆ ಹಾಕು, ನನಗೂ ಈ ಥರ ಸ್ಟೇಜ್ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ ಅಂತ. ಆಯಿತು ನೋಡೋಣ ಬಾ, ನೆಕ್ಸ್ಟ್ ಇನ್ನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ಕೊಂಡು ಕರ್ಕೊಂಡು ಬಂದೆ. ಹೌದಾ, ನಾನು ಚಪ್ಪಲಿನೇ ಕಲ್ಲಾಯ್ತು. ಬರೀ ಕಾಲಲ್ಲಿ ನೋಡಿ ಹೆಂಗಾಯ್ತು ಇವಾಗ. ಅಪ್ಪು ನಾನು ನೀನು ಚಪ್ಪಲಿ ಕೊಡ್ತೀಯಪ್ಪ, ಕಾಲು ಸಿಕ್ಸ್ತಾ ಇದೆ ನನಗೆ. ಥ್ಯಾಂಕ್ ಯು. ಫುಲ್ಲು ಚಪ್ಪಲಿ ಕಳೆದು, ಒಂದು ಚಪ್ಪಲಿ ಇದೆ, ಇನ್ನೊಂದು ಚಪ್ಪಲಿ ಇಲ್ಲ, ಕಳ್ಳೋಗಿಲ್ಲ, ಮಿಸ್ ಆಗಿದೆ. ದೇವ್ರ ದರ್ಶನ ಮಾಡಿಕೊಂಡು ಲಾಡು ಪ್ರಸಾದ ತಗೊಂಡು ಇವಾಗ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಕರೆದಿದ್ರಲ್ಲ ಹಬ್ಬಕ್ಕೆ, ಹೋಗ್ಬಿಟ್ಟು ಒಂದು ವಿಸಿಟ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋದು. ಹಳೆ ಬ್ಲಾಗಲ್ಲೇ ಹೇಳಿದೆ, ಗಂಗಾ ಅನ್ನೋರು ಸಬ್ಸ್ಕ್ರೈಬರ್ ನನಗೆ ಕರೆದಿದ್ರು ಅಂತ. ನಿಜವಾಗ್ಲೂ ಅವರಷ್ಟು ವಿಶ್ವಾಸದಿಂದ ನಮ್ಮನ್ನು ಮಾತಾಡಿಸಿ ಊಟಕ್ಕೆಲ್ಲ ಕೊಟ್ಟು, ನಾನು ಕರೆದಿದ್ದಾರಲ್ಲ ಹೇಗೋ ದೇವಸ್ಥಾನ ಹತ್ರ ಹೋಗಿದ್ದೀವಿ ಅಂತ ಅವ್ರ ಮನೆಗೆ ಹೋಗಿದ್ದು. ತುಂಬ ಖುಷಿಯಾಯಿತು. ಅವ್ರು ನಮ್ಮನ್ನು ಇದು ಮಾಡಿದ್ದು, ಟ್ರೀಟ್ ಮಾಡಿದ ರೀತಿ ಇರ್ಬೋದು, ಊಟ ಕೊಟ್ಟಿದ್ದು, ಅದೆಲ್ಲ ತುಂಬ ಖುಷಿಯಾಯಿತು.
ಒಂಥರ ಫ್ಯಾಮಿಲಿ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಥ್ಯಾಂಕ್ಸ್ ಇನ್ನೊಂದು ಸಲ ಗಂಗಾ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಮನೆಯವ್ರು ಎಲ್ಲರಿಗೂ ಕೂಡ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಬಂದ್ವಿ ನಾವು. ಮತ್ತು ನಾನು ಸ್ವಲ್ಪ ಅಲ್ಲೆಲ್ಲ ಜನಗಳು ಕಮ್ಮಿ ಆಗಿದ್ದರು. ಸೊ ಚಪ್ಪಲಿ ಸಿಗುತ್ತಾ ಇವಾಗಾದರೂ ಅಂತೇಳಿ ಹುಡುಕ್ತೆ, ಬಟ್ ಎಲ್ಲಿ ಆ ಜನಗಳ ಮಧ್ಯದಲ್ಲಿ ನನ್ನ ಚಪ್ಪಲಿ ಎಲ್ಲಿ ಸಿಗುತ್ತೆ, ಒಂದು ಮಾತ್ರ ಅಲ್ಲೇ ಇತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ಹಾಕ್ಕೊಂಡು ಹಿಂಗೆ ಬರಲಿ ಅಂದ್ಬಿಟ್ಟು ಬಂದೆ. ಆಮೇಲೆ ಮತ್ತೆ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗನಿಗಂತೂ ಇಷ್ಟ ಅವ್ನಿಗೆ ಆ ಥರ ಡ್ಯಾನ್ಸ್ ಮಾಡೋದಿಲ್ಲ. ಸೊ ನೋಡೋಣ ಇನ್ ಫ್ಯೂಚರಲ್ಲಿ ಅವನಿಗೂ ಕೂಡ ಯಾವುದಾದ್ರೂ ಅಕಾಡೆಮಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಹಾಗೆ ಮತ್ತೆ ಬರ್ತಾ ಮತ್ತು ಯಾವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದರು, ನಾವು ಬಂದಾಗ 10 ಗಂಟೆ ಆಗಿತ್ತು, ಸ್ವಲ್ಪ ಜನ ಕಮ್ಮಿ ಆಗಿದ್ದರು. ಉದ್ದಕ್ಕೂ ಏನೇನೆಲ್ಲ ನೋಡ್ಬೋದು ನೋಡಿಕೊಂಡು ಬಂದ್ವಿ. ಅಲ್ಲೆಲ್ಲ ಆಟಗಳು ಕೂಡ ಹಾಕಿದ್ರು, ಬಟ್ ಏನಂದರೆ ಗೇಮ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅಲ್ಲೇನು ಆಡಲಿಲ್ಲ. ಯಾರೋ ಬರ್ಕೊತಾರೆ ಥರ ಇದೆ, ಯಾವ ಏನು ಚೆನ್ನಾಗಿದೆ, ಬಟ್ ಕತ್ಲಲ್ಲಿ ಕಾಣಿಸ್ತಲ್ಲ ಸೆಲೆಕ್ಟ್ ಮಾಡೋಕ್ಕೆ. ತಲೆ ಏನಿಲ್ಲ. ಸೊ ಹೋಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಜಾತ್ರೆನೂ ನೋಡ್ಕೊಂಡು ಬಂದ್ವಿ, ಜೊತೆಗೆ ಗಂಗಾ ಅವ್ರ ಮನೆಗೂ ಕೂಡ ಹೋಗಿದ್ವಿ. ಸೊ ಅವರು ಚೆನ್ನಾಗಿ ಅದೇ ಅಂತ ಇದ್ರು, ಮಧ್ಯಾಹ್ನ ಬಂದಿದ್ದಿದೆ, ಬಂದಿಲ್ವಲ್ಲ ನೀವು ನೆನೆಸ್ಕೊಂಡೆ, ಬರಲ್ವೇನೋ ಏನೋ ಬಂದಿಲ್ಲ ಅಂದರೆ ಮತ್ತೆ ಕರಿತಾ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿದ್ರು. ಸೊ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಗಂಗಾವರೇ, ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ಮತ್ತು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ಮನೆಗೆ ಬಂದಾಗ. ಸೊ ಖುಷಿ ಆಯಿತು. ಅಲ್ಲಿಂದ ಹಾಗೆ ದೇವ್ರ ದರ್ಶನ ಅಂತೂ ಮಾಡ್ಕೊಂಡು ಹೋಗಿದ್ವಿ ಅವ್ರ ಮನೆಗೆ. ಆಮೇಲೆ ನಂದು ಚಪ್ಪಲಿ ಒಂದು ಮಿಸ್ ಆಗ್ಬಿಡ್ತು. ಒಂದು ಸ್ವಲ್ಪ ದೂರ ನನ್ನ ಮಗ ಕೊಟ್ಟ ಚಪ್ಪಲಿ, ಒಂದು ಸ್ವಲ್ಪ ದೂರ ಅವನ್ನ ಹಾಕೊಂಬಂದ. ಇವಾಗ ಹೊಸ ಚಪ್ಪಲಿ ಇದೆ ನಂದು ಆಲ್ರೆಡಿ, ತೊಗೋಬೇಕು, ಅದನ್ನೇ ಹಾಕ್ಕೋತೀನಿ. ಇದು ಬಂದ್ಬಿಟ್ಟು ನನ್ನ ಮಗ ಬರೆಸ್ಕೊಂಡಿದ್ದಲ್ಲಿ ಶಿಶಿರ್ ಉಲ್ಟಾ ಕಾಣುತ್ತೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಆದರೆ ತೋರಿಸ್ತೀನಿ. ಚೆನ್ನಾಗೆಲ್ಲ ಬರ್ಕೊಟ್ರು. ಸೈಕಲಿಗೆ ಮಾಡಿಸ್ಕೊಂಡಿದ್ದಾನೆ. ಮತ್ತೆ ಕೊಡಲಿ ಅಲ್ಲಿ ಕೊಡಿಲಿ. ಮತ್ತು ಇನ್ನೇನು ಜಾಸ್ತಿ ತೊಗೊಳ್ಳಿಲ್ಲ ನಾನು, ಏನು ಅಲ್ಲೇನು ಆ ಥರ ಏನು ಹೊಸ ಥರ ಆ ಥರ ಏನೂ ಇರಲಿಲ್ಲ. ಜಸ್ಟ್ ಇಲ್ಲ ನೋಡಿದ್ವಲ್ಲ ಅದು ಆ ಮೂರ್ತಿಗಳು ಇಷ್ಟ ಆಯಿತು ಪಾಪ ನನಗೆ, ಸಖತ್ ಇಷ್ಟ ಆಯಿತು. ಅದೇ ಗೋಲ್ಡನ್ ಕಲರಲ್ಲಿ ಆ ಎಲಿಫೆಂಟಲ್ಲಿ ನೋಡಿ, ಇದೊಂದು ಬ್ಯಾಂಗಲ್ ತೊಗೊಂಡೆ. ಸೊ ಇದು ಒಂದು ಬ್ಯಾಂಗಲ್ ತೊಗೊಂಡೆ, 100 ರೂಪೀಸ್ ಹೇಳಿದ್ರು. ಇದು ಇದೇ ನಾವು ಆನ್ಲೈನಲ್ಲಿ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಬಳೆ ಇದು, ಬಟ್ ಇಲ್ಲಿ ಬರೀ 100 ರೂಪೀಸ್ ಹೇಳಿದ್ರು. ಇದರಲ್ಲಿ ಏನು ಗೊತ್ತಾ, ನೋಡು ಒಂದು ದದ್ದು ಬಳೆ ಕೊಟ್ಬಿಟ್ಟವನೆ, ನೋಡ್ಕೊಂಡೇ ಇಲ್ಲ, ಮೋಸ ಮಾಡ್ತಾರೆ ನೋಡ್ಕೊಂಡಿಲ್ಲ ಅಂದರೆ. ಒಂದು ದದ್ದು ಬಳೆ ಕಾಣಿಸ್ತಾ ಇದೆ ನೋಡಿ, ನಾನು ಇಲ್ಲಿಂದನೇ ಕ್ಯಾಮ್ರಾದಲ್ಲೇ ಅಬ್ಸರ್ವ್ ಮಾಡಿದೆ. ಸೊ ಇದು ನಾವು ಒಡೆದೋಗಿರೋ ಬಳೆ ಕೊಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಂಡಾಗ ನಮ್ಗೆ ಗೊತ್ತೇ ಆಗಲ್ಲ ಯಾವ ಕಲರ್ ತೊಗೋಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನಾನು ರೇಷ್ಮೆ ಸೀರೆದು ಮೈಂಡಲ್ಲಿ ಇಟ್ಕೊಂಡು ಅದು ಆ ಮೆಹಂದಿ ಗ್ರೀನ್ ತೊಗೊಂಡೆ, ಆಮೇಲೆ ಇನ್ನೊಂದು ಮಲ್ಟಿ ಕಲರ್ ತೊಗೊಂಡೆ. ಸೊ ಈ ಥರ ಕನ್ಫ್ಯೂಸ್ ಆದಾಗ, ಯಾವ ಬಳೆ ಏನು ಅಂತ ಕನ್ಫ್ಯೂಸ್ ಆದಾಗ ಮಲ್ಟಿ ಕಲರ್ ತೊಗೊಂಡ್ಬಿಡ್ಬೇಕು. ಸೊ ಈ ಒಂದು ಮಲ್ಟಿ ಕಲರ್ ಬ್ಯಾಂಗಲ್ನ ತೊಗೊಂಡೆ. ಇದು ಕೂಡ 100 ರೂಪೀಸ್ ಡಜನ್ ಅಂತ ಹೇಳಿದ್ರು. ಚೆನ್ನಾಗಿತ್ತು ಇದೆ. ಸೊ ಇದೊಂದು ಡಜನು ಮತ್ತು ಅದೊಂದು ಡಜನ್ ತೊಗೊಂಡೆ. ಇದು ಇಷ್ಟ ಆಯಿತು ನನಗೆ, ಚೆಕ್ ಮಾಡಬೇಕು ಇವಾಗ, ಚೆಕ್ ಮಾಡಬೇಕು. ಮಲ್ಟಿ ಕಲರ್ ಇದು ನಾನು ತೊಗೊಂಡ್ಮೇಲೆ ಅಲ್ಲಿ ಯಾರೋ ಇನ್ನೊಬ್ರು ಹುಡುಕ್ತಾ ಇದ್ರು ಮಲ್ಟಿ ಕಲರ್ ಬೇಕು ಅಂತೇಳಿ. ಅಂದರೆ ಅವ್ರಿಗೆ ಸೈಜ್ ಸ್ವಲ್ಪ ಚಿಕ್ಕದು ಬೇಕಿತ್ತೇನೋ, ಅದು ಹುಡುಕ್ತಾ ಇದ್ರು. ಬೇರೆ ಕಡೆ ತೊಗೊಂಡ್ರೇನೋ. ಇಷ್ಟ ತೊಗೊಂಡಿದ್ದು ಇನ್ನೇನಿಲ್ಲ. ಅಲ್ಲಿ ಹೋದ್ವಿ, ದೇವ್ರ ದರ್ಶನ ಮಾಡಿದ್ವಿ, ಆರ್ಕೆಸ್ಟ್ರಾ ನಡೀತಾ ಇತ್ತು, ಮತ್ತು ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಂದೆರಡು ಡ್ಯಾನ್ಸ್ ನೋಡಿಬಿಟ್ಟು ಆಮೇಲೆ ಅಲ್ಲಿಂದ ಅವ್ರ ಮನೆಗೆ, ಅಲ್ಲೇ ಹತ್ರನೇ ಅವ್ರ ಮನೆ ಇರೋದು, ಅಲ್ಲೇ ಹಾಗೆ ಒಕೆಬಲ್ ಡಿಸ್ಟರ್ಬೆನ್ಸ್ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ, ಮತ್ತೆ ಹಾಗೆ ನಡ್ಕೊಂಡು ಒಂದು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ.
ಟ್ರಾಫಿಕ್ ಜಾಮ್ ಅಂತ ಹೇಳ್ತಾರೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್. ಸೊ ಇದಾಯ್ತು. ಏನ್ ಮಾತಾಡ್ತಾ ಇದ್ರು ಮರ್ತೇ ಹೋಯ್ತು. ಅವ್ರೇನೋ ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡು ಮರ್ತೇ ಹೋಯ್ತು ಏನ್ ಹೇಳ್ತಾ ಇದೆ ಅಂತ. ಅದೇ ಹೇಳ್ದೆ ಬಿಡು. ಅವ್ರು ತಗೊಂಡ್ರು ಪಕ್ಕದ ಯಾವ್ದೋ ಸ್ಟಾಲಲ್ಲಿ ಕೇಳ್ಕೊಂಡು. ಹೋಗ್ಲಿ ಬಿಡಿ. ದೇವಸ್ಥಾನದಲ್ಲಿ ಚಪ್ಪಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಏನೋ ಇರೋ ಕರ್ಮದಲ್ಲಿ ಒಂದ್ ಸ್ವಲ್ಪನಾದ್ರೂ ದೂರ ಆಗ್ಲಿ ಅಷ್ಟೇ. ಬಂದ್ರು ಹೋದ್ರು. ನಮ್ಮ ಮಾವ ನಾಳೆನೂ ಬರ್ತಾರೆ. ಇವತ್ತು ಎಲ್ಲ ಪ್ರೋಸೆಸ್ ಹೇಳ್ಬಿಟ್ಟು ಹೋಗಿದ್ದಾರೆ. ನಾಳೆ ಪ್ರೋಸೆಸ್ ಮಾಡ್ತಾರೆ. ಸೊ ನಾಳೆ ಬರ್ತಾರೆ ನಮ್ಮ ಮಾವ. ಮತ್ತೆ ಅದೆಲ್ಲ ಮುಗಿಸ್ಬೇಕಲ್ವ. ಮೀಟರ್ ಹಾಕಿಸಿದ್ಮೇಲೆ ನಮ್ಮ ಮನೆಗೆ ಕಾವೇರಿ ನೀರು ಬಂದ್ಬಿಟ್ರೆ ಸಾಕು. ಬರ್ತಾ ಇದೆ ಚೆನ್ನಾಗಿ ದಿನ ಬಿಟ್ಟು ದಿನ ಬರೋ ಥರ ಆಗ್ಬಿಟ್ರೆ ಇನ್ನೇನು ಸಮ್ಮರ್. ಅದನ್ನೇ ಹೇಳ್ತಾ ಇದ್ರು ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂತ. ನನಗಂತೂ ತಲೆನೋವು ಬಂತು. ಅಪ್ಪು ನಡ್ಕೊಂಬಂದಿದ್ದಕ್ಕೋ ಅಥವಾ ಅಲ್ಲಿ ಏನು ಗೊತ್ತಾ, ಆ ಪೂ 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 ಅಂತ ಸೌಂಡ್ ಮಾಡ್ತಾರಲ್ಲ ಅದೇ ಅರ್ಧ ತಲೆನೋವು. ಅದ್ರ ಒಂದು ಆಂಟಿ ಹೇಳ್ದಂಗೆ ಆ ಥರ ಬಂದ್ಬಿಟ್ಟು ಗಾಡಿ ಮನೆ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ಆಗಿದೆ. ಅವ್ರ ಮನೆಗೆ ಮಾತ್ರ ಹೋಗೋದಿದ್ರೆ ಹಂಗೆ ಮಾಡ್ಬೋದಾಗಿತ್ತು. ದೇವಸ್ಥಾನ ನಮ್ಗೆ ಗೊತ್ತಾ ಆ ಕಡೆಯಿಂದ ಬರ್ಬೋದು ಅಂತೇಳಿ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ ಬಿಡು. ನೆಕ್ಸ್ಟ್ ಇಯರ್ ಇನ್ನ ಕತೆ ಆಯ್ತಾ ನೋಡ್ತೀನಿ. ಆದ್ರೆ ಮಾರ್ನಿಂಗ್ ಇವನ್ಗೆ ಯಾವುದು ಕಂಪ್ಯೂಟರ್ ಓದಿಸಿದ್ದೀನಿ. ನಾಳೆ ಕಂಪ್ಯೂಟರ್ ಮುಗಿದ್ರೆ ನಾಳಿದ್ದು ಮ್ಯಾಥ್ಸ್ ಇರೋದು. ಸೊ ಹಂಗಾಗಿ ಇನ್ನು ನಾಳೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟೆ ಇವತ್ತು ಹೋಗಿದ್ದಂಥದ್ದು ನಾವು. ನಾಳೆ ಇನ್ನು ಮ್ಯಾಥ್ಸ್ ಓದಿಸ್ಕೊಂಡು ಕೂತ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಮತ್ತೆ ದೇವ್ರ ದರ್ಶನನೂ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನಾವು ವಾಪಸ್ ಬಂದಾಗ ದೇವರು ಇದ್ರಲ್ಲಿ ಒಬ್ರು ಇರಲಿಲ್ಲ. ಇರ್ಲಿಲ್ಲ ಅಲ್ಲ. ಲಡ್ಡು ಸಿಗ್ತಾನಿಲ್ಲ. ಇಲ್ಲ ಖಾಲಿ ಆಗ್ಬೇಕು ಅಂತ ಅದನ್ನ ನೋಡಿದೀನಿ. ಒಬ್ರೊಬ್ರಿಗೆ ಇಲ್ಲ ಪಾಪ ಕೊಡ್ತಾ ಇರ್ಲಿಲ್ಲ. ಅಲ್ಲಿ ಯಾರೋ ಒಂದಮ್ಮ ನನ್ಗೆ ಹಿಂಗ್ ಕೊಡಕ್ ಬಂದ್ರಲ್ಲ, ನಾನು ಹಿಂಗ್ ಕೈ ಏನ್ ಮಾಡಕ ಅಮ್ಮ ಅವಳು ಕೊಡಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಈಸ್ಕೊಂಡ್ರಿ ಕೊಡಲ್ಲ ಅಂತ ಅಂದ್ರು. ಆಮೇಲೆ ನಗಾಡ್ಕೊಂಡು ಆ ಅಮ್ಮ ಮುಂದೆ ಬಂದು ಅಂದ್ಬಿಟ್ಟು ಕೈ ಹೊಟ್ಟದ್ರಲ್ಲ ಅಂದ್ಬಿಟ್ಟು ಮತ್ತೆ ಕರೆದ್ಬಿಟ್ಟು ಕೊಟ್ರು. ಅವ್ರಿಗೆ ಒಂದೇ ಒಂದು ಕೊಟ್ಟಿದ್ದು. ಇನ್ನ ನಾಳೆ ಎಲ್ಲ ಹೋಗ್ತಿರ್ತಾರಲ್ಲ, ಇನ್ನ ಎಷ್ಟು 2 days ಇರುತ್ತೆ ಅನ್ಸುತ್ತಲ್ಲ. ಇನ್ನ ಮೋಸ್ಟ್ಲಿ ಸಂಡೇವರೆಗೂ ಇರುತ್ತೆ ಅನ್ಸುತ್ತೆ. ಇನ್ನು ನಾಳೆ ನಿನಗೆ ಕರ್ಕೊಂಡು ಹೋಗೋದು ಕಷ್ಟ. ಸೊ ಹಾಗಾಗಿ ಇವತ್ತೇ ಅನ್ಸುತ್ತೆ ಈ ಮನೆ ಇಲ್ಲಿ ಬಂದ ಮೇಲೆ ತೇರಾಗಿದ್ದ ದಿನನೇ ಹೋಗಿ ನಾವು ದೇವ ದರ್ಶನ ಮಾಡ್ಕೊಂಡ್ ಬಂದಿರೋದು ಇದೇ ಫಸ್ಟ್ ವರ್ಷ. ಹೋದ ವರ್ಷ ಆಮೇಲೆ ಹೋಗಿದ್ವಿ. ನೆಕ್ಸ್ಟ್ ಡೇ ಹೋಗಿದ್ವಿ. ಆದ್ರೆ ದೇವಸ್ಥಾನ ನಾನ್ ವೆಜ್ ತಿನ್ಬಿಟ್ಟಿದ್ವಲ್ಲ, ದೇವಸ್ಥಾನದ ಒಳಗಡೆ ಹೋಗಿರ್ಲಿಲ್ಲ. ಈಚೆ ಕಡೆ ದೇವ್ರದ್ದು ಮೆರವಣಿಗೆ ನೋಡ್ಕೊಂಡು ಬಂದಿದ್ವಿ ಅಷ್ಟೇನೆ. ಒಳಗಡೆ ಎಲ್ಲ ಹೋಗಿರ್ಲಿಲ್ಲ. ಮೋಸ್ಟ್ಲಿ ಮೆರವಣಿಗೆ ನಾಳೆ ಇರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಇಲ್ಲ ಪಾಪ ಅದಾದ್ಮೇಲೆ ಇವಾಗ ಜಾತ್ರೆ ನಡೆದ್ಮೇಲೆ ಮೆರವಣಿಗೆ ಮಾಡ್ತಾರೆ ಪಾಪ. ಇವಾಗಲ್ಲ, ಅಲ್ಲಿ ಈಚೆ ಇಟ್ಟಿದ್ದಾರೆ ನೋಡು, ದೇವಸ್ಥಾನದಲ್ಲಿ ಇಟ್ಟಿದಾರಲ್ಲ, ಅದನ್ನ ಮೆರವಣಿಗೆನೂ ಮಾಡ್ತಾರೆ. ನಾಳೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದು ಹೇಳ್ತಾರೆ ಒಮ್ಮೆ ಅಪ್ಪಾಜಿ ಮನೆ ಹತ್ರ ವಿಗ್ರಹ ಇಷ್ಟ ಇದ್ದಿದ್ದು, ಅದಕ್ಕೆ ಅಲಂಕಾರ ನೋಡ್ಬೇಕು ಎಷ್ಟು ಇತ್ತು. ಎಲ್ಲಿ ದೇವ್ರು ಇಲ್ಲಿ ಇತ್ತು, ಈ ಒಳ್ಳೆ ಆಸ್ತಿ ಬಿಡ್ತೀವಿ. ಆಯ್ತು, ಈಗ ಮಲ್ಕೊ ನಡಿ ಬೇಗ. ಬೆಳಿಗ್ಗೆ ಎದ್ದೊಳ್ಬೇಕು. ಆ ಟಿಕೆಟೇ ಕೊಟ್ಟಿಲ್ಲ ನೀನ್. ಯಾಕೆ ಟಿಕೆಟ್ ಕೊಟ್ಟು ಇತ್ತು ಪ್ಯಾಡಿಗೆ ಅನ್ಸ್ಕೊಂಡು ಅನ್ಸ್ಕೊಂಡ್ಬಿಟ್ಟಾಗ್ಲೇ ಅದೇ ತೋರ್ಸೇ ಇಲ್ಲ. ಏನಾಗಲ್ಲ ನೋಡ್ತೀನಿ. ಆದ್ರೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.